ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಅಂಬ್ರೆಲಾ ಡ್ರೆಸ್ಸಲ್ಲಿ ಅಪ್ಪರ್ ಪಾರ್ಟ್ ಅಂದರೆ ಯೋಕ್ ಪಾರ್ಟ್ನ ಕಟ್ಟಿಂಗ್ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಪ್ರಿನ್ಸಸ್ ಕಟ್ಟಿಂಗು. ನೀವು ಯಾವುದೇ ಬಟ್ಟೆಯನ್ನು ಸ್ಟಿಚ್ ಮಾಡಬೇಕಾದ್ರೆ ಕಾಟನ್ ಲೈನಿಂಗ್ ತೊಗೊಂಡ್ರೆ ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ. ಆಮೇಲೆ ಬಿಗಿನರ್ಸ್ ಅಷ್ಟೇ ಕಾಟನ್ ಲೈನಿಂಗ್ಗೆ ಯೂಸ್ ಮಾಡಿ. ನಾನಂತೂ ಎಲ್ಲದಕ್ಕೂ ಕಾಟನ್ ಲೈನಿಂಗ್ಗೆ ಯೂಸ್ ಮಾಡೋದು. ಫಿನಿಶಿಂಗ್ ಎಲ್ಲ ಚೆನ್ನಾಗಿ ಬರುತ್ತೆ. ಆಮೇಲೆ ಕಟ್ ಮಾಡೋದಕ್ಕಿಂತ ಮುಂಚೆ ನೀಟಾಗಿ ಬಟ್ಟೆನ ಐರನ್ ಮಾಡ್ಕೋಬೇಕು. ಯಾವುದೇ ಆದರೂ ಅಷ್ಟೇ ಸ್ಟಿಚಿಂಗ್ ಮಾಡೋದಕ್ಕಿಂತ ಮುಂಚೆ ನೀಟಾಗಿ ಐರನ್ ಮಾಡ್ಕೋಬೇಕಾಗುತ್ತೆ. ಐರನ್ ಎಲ್ಲ ನೋಡಿ ಈ ಥರ ಫೋಲ್ಡಿಂಗ್ ಇರೋದು ನಾವು ಆಪೋಸಿಟ್ ಇರಬೇಕು. ಕ್ಲೋಸ್ ಇರೋದು ನಾವು ಕೂತಿರ್ತೀವಲ್ಲ ನಮ್ಮ ಸೈಡಿಗೆ ಇರಬೇಕು. ಫಸ್ಟಿಗೆ ರೆಡಿ ಲೆಂತ್ ಎಷ್ಟು ಬೇಕೋ ಅಷ್ಟು ನೋಡ್ಕೋಬೇಕಾಗುತ್ತೆ. ಆಲ್ಮೋಸ್ಟ್ ಯೋಕ್ ಪಾರ್ಟಿಗೆ 14 ಇಲ್ಲ 15 ಇಂಚಸ್ ಬರುತ್ತೆ. ಅಂದರೆ ಬ್ಲೌಸ್ ಲೆಂತ್ ಎಷ್ಟಿರುತ್ತೆ ಅಷ್ಟು ತಗೋಬೇಕು ಯೋಕ್ ಪಾರ್ಟಿಗೆ. ನೋಡಿ ನನಗೆ ಬೇಕಾಗಿರೋದು ರೆಡಿ ಲೆಂತು 15. 1 ಇಂಚನ್ನ ಎಕ್ಸ್ಟ್ರಾ ತಗೋತಾ ಇದ್ದೀನಿ ಮಾರ್ಜಿನ್ಗೆ. ಹೊಲಿಗೆ ಹೋಗುತ್ತಲ್ಲ ಅದಕ್ಕೆ 1 ಇಂಚ್ ಎಕ್ಸ್ಟ್ರಾ ತಗೋತಾ ಇದ್ದೀನಿ. ಇನ್ನು ಶೋಲ್ಡರು 7 ಇಲ್ಲ 7.5 ಬರುತ್ತೆ. ಭುಜ ಅಗಲ ಇರೋರಿಗೆ 7.5 ಬರುತ್ತೆ. ಇಲ್ಲಾಂದರೆ ನಾರ್ಮಲಾಗಿ ಎಲ್ರಿಗೂ 7 ಬರುತ್ತೆ. ಅದನ್ನು ಸೈಜ್ ನೋಡಿಕೊಂಡು ಕಟಿಂಗ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ 7.5 ತೊಗೊಂಡಿದ್ದೀನಿ. ನಾರ್ಮಲು ನಾವು ಶೋಲ್ಡರ್ನ ಎಷ್ಟು ತೊಗೊಂಡಿರ್ತೀವಿ ಆಲ್ಮೋಸ್ಟ್ ಅಷ್ಟೇ ತಗೋಬೇಕಾಗುತ್ತೆ. ಪ್ರಿನ್ಸಸ್ ಕಟ್ಟಿಂಗಿಗೆಲ್ಲ ನೋಡಿ ನಾನು 7 ತಗೋತಾ ಇದ್ದೀನಿ. ಅದಾಗಿದ ಮೇಲೆ ಚೆಸ್ಟ್ ಸೈಜ್ ಎಷ್ಟಿದೆ ಅಷ್ಟು. ಇಲ್ಲಿ 10 ಇದೆ. 2 ಇಂಚಸ್ ಮಾರ್ಜಿನ್ ತಗೋತಿದ್ದೀನಿ. ಅಂದರೆ 1.5 ಇಂಚಸ್ ಮಾರ್ಜಿನ್ಗೆ 1/2 ಇಂಚ್ ಎಕ್ಸ್ಟ್ರಾ ತೊಗೋಬೇಕು ಯಾವಾಗ್ಲೂ ಪ್ರಿನ್ಸಸ್ ಕಟ್ಟಿಂಗ್ ಮಾಡ್ತಿದ್ದೀವಿ ಅಂದರೆ. ಫ್ರಂಟ್ ಸೈಡಲ್ಲಿ ನೋಡಿ ನನಗೆ ರೆಡಿ 10 ಬೇಕು. ಆಮೇಲೆ ಮಾರ್ಜಿನ್ 2 ಇಂಚ್ ಬಿಟ್ಕೊಂಡಿದ್ದೀನಿ. ಅಂದರೆ 1.5 ಇಂಚು 1/2 ಇಂಚ್ ಎಕ್ಸ್ಟ್ರಾ. ನೋಡಿ ಇಲ್ಲಿ ಒಳಗಡೆಗಾದಂಗೆ ಶೇಪ್ ತಗೋಬೇಕು. ಫ್ರಂಟ್ ಸೈಡಲ್ಲಿ ಆರ್ಮೋಲು ನೋಡಿ ನಾನು ಈ ಥರ ನಾನು 1 ಇಂಚು ಒಳಗಡೆಗಾದಂಗೆ ತೊಗೊತೀನಿ. ಕೆಲವೊಬ್ಬರು 1/2 ಇಂಚೆಲ್ಲ ತಗೋತಾರೆ. ಬಟ್ ನಾವು ಮಾತ್ರ 1 ಇಂಚೇ ತೊಗೊಳ್ಳೋದು. ಹೊರಗಡೆ ಸೈಡಿಗೆ ಆದಂಗೆ ಒಳಕ್ಕಾದಂಗೆ. ಇನ್ನು ನೆಕ್ಗೆ ನೋಡಿ ಬಾಟಮ್ ಸೈಡ್ಗೆ 5 ಇಂಚಸ್ ತೊಗೊಂಡಿದ್ದೀನಿ. ವಿಡ್ತು 4 ಇಂಚಸ್ಸು. ನಾನಿದಕ್ಕೆ ಸಿಂಪಲ್ಲಾಗಿ ಒಂದು ಸ್ವೀಟ್ ಹಾರ್ಟ್ ನೆಕ್ ಥರ ಡಿಸೈನ್ನ ಮಾಡ್ತಾಯಿದ್ದೀನಿ. ಅದನ್ನು ಯಾವ ಥರ ಕಟ್ ಮಾಡ್ಕೊಳ್ಳೋದು ಅಂದರೆ ಸ್ವೀಟ್ ಹಾರ್ಟ್ ನೆಕ್ತು ನೋಡಿ ಅಲ್ಲಿ ಬಾಟಮ್ಸ್ ನಾವಲ್ಲಿ ಕರ್ವ್ನ ಹಾಕ್ಕೊಂಡಿದ್ದೀವಲ್ಲ ಅಲ್ಲಿಗೆ ಬಾಟಮ್ ಸೈಡಿಗೆ 1/2 ಇಂಚಿಗೆ ಕರ್ವ್ ಥರ ಹಾಕೋಬೇಕು. ಇನ್ನು ಈ ಸೈಡು ನೋಡಿ ಅಲ್ಲಿ ಮೇಲ್ಗಡೆಗೆ ಆದಂಗೆ 1/2 ಇಂಚು, ಅಲ್ಲಿಂದ ಹೊರಗಡೆಗೆ 1/2 ಇಂಚು ಹಾಕ್ಕೊಂಡು ಅಲ್ಲಿ ಆರ್ಮಲ್ ಸ್ಕೇಲ್ ಇರುತ್ತಲ್ಲ ಅದರಲ್ಲಿ ಅಲ್ಲಿಗೊಂದು ಕರ್ವ್ ಥರ ಹಾಕೋಬೇಕು. ಅದಾಗಿದ ಮೇಲೆ ನೋಡಿ ಅಲ್ಲಿಗೆ 1/2 ಇಂಚು, ಅಲ್ಲಿಂದ ಅಲ್ಲಿಗೆ 1/2 ಇಂಚು ಹಾಕ್ಕೊಂಡು ಅಲ್ಲಿಗೊಂದು ರೌಂಡ್ ಶೇಪಲ್ಲಿ ಹಾಕೋಬೇಕು. ಇಷ್ಟೇ ಸಿಂಪಲ್ ಈಸಿದು ನೆಕ್ ಡಿಸೈನು. ನಿಮಗೆ ಫ್ರಂಟ್ ಸೈಡ್ ಯಾವ ಥರ ಡಿಸೈನ್ ಬೇಕೋ ಆ ಥರ ಡಿಸೈನ ಇಟ್ಕೊಳ್ಳಿ. ಅದಾಗಿದ ಮೇಲೆ ಕಟ್ ಮಾಡ್ಕೊಂಡು ಇನ್ನು ಫ್ರಂಟ್ ಸೈಡಲ್ಲಿ ನೋಡಿ ಇದು ಆಲ್ಮೋಸ್ಟ್ ಎಲ್ರಿಗೂ 4 ಇಂಚಸ್ಸೇ ಬರುತ್ತೆ. ನೋಡಿ 4 ಇಂಚಸ್ ಹಾಕ್ಕೊಂಡು 4 ಇಂಚ್ ಆಗಿರ್ತೀವಲ್ಲ ಅಲ್ಲಿಂದ ಪಕ್ಕೋಕ್ಕೆ 1.5 ಇಂಚು, 4 ಇಂಚ್ ಹಾಕಿರ್ತೀವಲ್ಲ ಅದರಿಂದ ಮೇಲ್ಗಡೆಗೆ 4.5. ಎಲ್ರಿಗೂ ಒಂದೇ
ಸೈಜ್ ಬರಲ್ಲ, ಇದು 4.5. ಅದು ಅವ್ರ NCP ಪಾಯಿಂಟ್ನ ನೋಡ್ಕೊಂಡು ಹಾಕ್ಕೋಬೇಕು ನೋಡಿ. ಅಲ್ಲಿಂದ ಅಲ್ಲಿಗೆ 1.5 ಇಂಚ್, ಇದು ಆಲ್ಮೋಸ್ಟ್ ಎಲ್ರಿಗೂ 1.5 ಇಂಚ್ ಅಷ್ಟೇ ಬರುತ್ತೆ ನೋಡಿ. ಮಾರ್ಕ್ ಮಾಡಿದ್ದೀವಲ್ಲ ಅಲ್ಲಿಗೆ ನೀಟಾಗಿ ಗೆರೆನ ಹಾಕೋಬೇಕು. ಹಾಕೊಂಡಿದ್ದಾದಮೇಲೆ ಇನ್ನು ಮೇಲ್ಗಡೆ ನಾವು ಆರ್ಮೋಲ್ ಎಷ್ಟು ತೊಗೊಂಡಿರ್ತೀವೋ ಅವ್ರದ್ದು ಅರ್ಧದಷ್ಟಕ್ಕೆ ನಾವು ಇಲ್ಲೊಂದು ಕರ್ವ್ನ ಹಾಕೋಬೇಕು ನೋಡಿ. ತೋರಿಸ್ತೀನಿ. ನಮ್ದು ಇದು ಆರ್ಮೋಲ್ ಎಷ್ಟಿರುತ್ತಲ್ಲ ಅದರಲ್ಲಿ ಅರ್ಧದಷ್ಟು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಅದನ್ನು ಕರ್ವ್ನ ಹಾಕೋಬೇಕು. ನೋಡಿ, ನಾವು ಮಾರ್ಜಿನ್ ಹಾಕಿರ್ತೀವಲ್ಲ ಅಲ್ಲಿವರೆಗೂ ಎಷ್ಟು ಬಂದಿರುತ್ತೆ ನೋಡಿ, 6.5 ಇದೆ. ಅಲ್ಲಿವರೆಗೂ ಹಾಕೊಂಬಿಟ್ಟು ಎಷ್ಟಿರುತ್ತೆ ಫುಲ್ ಎಂಡ್ವರೆಗೂ ಆರ್ಮೋಲು ಅದರಲ್ಲಿ ಅರ್ಧದಷ್ಟಕ್ಕೆ ಎಷ್ಟು ಬರುತ್ತೆ ಅಷ್ಟಕ್ಕೆ ಹಾಕೋಬೇಕು. ಇದಾದಮೇಲೆ ನೀಟಾಗಿ ಕಟ್ ಮಾಡ್ಕೊಳ್ಳಿ. ನಾವು ಗೆರೆ ಎಲ್ಲ ಹಾಕಿರ್ತೀವಿ ಅದ್ರ ಮೇಲ್ಗಡೆನೇ ಮಾಡ್ಕೋಬೇಕು ನೋಡಿ. ಈ ಥರ ಬರ್ತಿದೆ. ಇದನ್ನು ಸ್ಟಿಚ್ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಸ್ಟಿಚ್ ಮಾಡಬೇಕು. ಲೈನಿಂಗ್ ಮಾಡ್ಕೋಬೇಕಾದ್ರೆಲ್ಲ, ಇಲ್ಲಾಂದರೆ ಎರಡೂ ಒಂದೇ ಸೈಡಿಗೆ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕಟ್ಟಿಂಗ್ ವೀಡಿಯೋನೂ ಹಾಕ್ತೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಫ್ರಂಟ್ ಪಾರ್ಟ್ ಇಷ್ಟೇ, ತುಂಬ ಈಸಿ ಪ್ರಿನ್ಸಸ್ ಕಟ್ಟಿಂಗ್ ಮಾಡೋದು. ನಾರ್ಮಲ್ ಬ್ಲೌಸ್ಗಳಿಗಿಂತ ಪ್ರಿನ್ಸಸ್ ಕಟ್ಟಿಂಗ್ ಬ್ಲೌಸ್ಗಳೇ ಈಸಿ. ಇನ್ನು ಬ್ಯಾಕ್ ಪಾರ್ಟು ಸೇಮ್ ಎಷ್ಟು ತೊಗೊಂಡಿರ್ತೀವಿ ಅಷ್ಟೇ ತೊಗೋಬೇಕು. ನಾವು ಮಾರ್ಜಿನಲ್ಲಿ 2 ಇಂಚ್ ತೊಗೊಂಡಿದ್ವಲ್ಲ, ಇಲ್ಲಿ 1.5 ಇಂಚ್ ತೊಗೋಬೇಕಷ್ಟೆ. ಸೇಮ್ ಆರ್ಮೋಲು ಅದೆಲ್ಲನೂ ಸೇಮೇ. ನೀಟಾಗಿ ಯಾವಾಗ್ಲೂ ಎಷ್ಟೆಷ್ಟು ಚೆಕ್ ಮಾಡಿಕೊಂಡೇ ಹಾಕೋಬೇಕು. ಇಲ್ಲಾಂದರೆ 1/4 ಇಂಚ್ 1/2 ಇಂಚ್ ಜಾಸ್ತಿ ಹೋಗ್ಬಿಟ್ರು ಸ್ಟಿಚಿಂಗ್ ಹಾಳಾಗ್ಬಿಡುತ್ತೆ. ಯಾವಾಗ್ಲೂ ಅಷ್ಟೇ ಟೇಪಲ್ಲಿ ಚೆಕ್ ಮಾಡಿಕೊಂಡೆ ಹಾಕೋಬೇಕು. ನಾನು 1 ಇಂಚ್ನ ಹಾಕೋತಿದ್ದೀನಿ ಶೇಪ್ ತಗೊಳ್ಳೋದಕ್ಕೆ. ಇನ್ನು ನೆಕ್ ಡಿಸೈನ್ಗೆ ಸಿಂಪಲಾಗಿ ನಾನು ರೌಂಡ್ ಶೇಪಲ್ಲಿ ಹೊಲ್ಕೋತಾ ಇದ್ದೀನಿ. ನಿಮ್ಮ ಬ್ಯಾಕ್ ಸೈಡು ಬೇಕಾದ್ರೆ ಕ್ಯೂ ಹೋಲ್ ಪ್ಯಾಟ್ರನ್ಲೆಲ್ಲ ಇಟ್ಕೋತೀವಿ ಅಂದರೆ ಇಟ್ಕೊಬೋದು. ಸಿಂಪಲಾಗಿ ರೌಂಡ್ ಶೇಪಲ್ಲೂ ಕಟ್ ಮಾಡ್ತಿದ್ದೀನಿ. ಯಾವುದಾದ್ರೂ ಕಟ್ಟಿಂಗ್ ವೀಡಿಯೋಸ್ ಬೇಕು ಅಂದರೆ ಕಮೆಂಟ್ ಮಾಡಿ. ಸಿಂಪಲ್ ಆ್ಯಂಡ್ ಈಸಿಯಾಗಿ ಕಟ್ಟಿಂಗ್ ಮಾಡೋದನ್ನ ಹೇಳ್ಕೊಡ್ತೀನಿ. ಆಮೇಲೆ ಸ್ಟಿಚಿಂಗ್ ವೀಡಿಯೋಸು ಅಷ್ಟೇ. ಸ್ಟಿಚಿಂಗ್ ವೀಡಿಯೋಸು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಇದ್ರದ್ದು ಅಂಬ್ರೆಲ್ಲ ಬಾಟಮ್ ಪಾರ್ಟ್ ಎಲ್ಲ ಕಟ್ಟಿಂಗು ಮತ್ತು ಸ್ಟಿಚಿಂಗು ಫುಲ್ಲು ನೆಕ್ಸ್ಟ್ ಪಾರ್ಟ್ 2ನಲ್ಲಿ ಅಪ್ಲೋಡ್ ಮಾಡ್ತೀನಿ. ಇಂಟ್ರೆಸ್ಟ್ ಇರೋರು ಒಂದ್ಸಲ ಚೆಕ್ ಮಾಡಿ. ಇಷ್ಟೇ ಇದು ಬ್ಯಾಕ್ ಪಾರ್ಟು. ಹಾಗೆ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇಷ್ಟೇ, ಇದು ಸೇಮ್ ಎಲ್ಲ ಫ್ರಂಟು ಮತ್ತು ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಂಡಿದ್ದಾದಮೇಲೆ ಮೇನ್ ಕ್ಲಾತ್ ಮೇಲೆ ಇಟ್ಕೊಂಡು ಕಟ್ ಮಾಡ್ಕೊಬೇಕು. ನೋಡಿ, ಮೇನ್ ಕ್ಲಾತ್ ಮೇಲೆ ಇಟ್ಕೊಂಡು 1/2 ಇಂಚ್ ಇಲ್ಲ 1/4 ಇಂಚ್ ಬಟನ್ನ ಬಿಟ್ಕೊಳ್ಳಿ. ಎಕ್ಸ್ಟ್ರಾ ಜಾಸ್ತಿ ಬಿಟ್ಕೊಂಡ್ರೆ ನಮಗೆ ಸ್ಟಿಚ್ ಮಾಡಬೇಕಾದ್ರೆ ಪ್ರಾಬ್ಲಮ್ ಆಗುತ್ತೆ. ನೆಕ್ ಹತ್ರ ಅಷ್ಟೇ ಯಾವಾಗಲೂ ಅಲ್ಲಿ ಕಟ್ ಮಾಡ್ಕೊಳಕ್ಕೆ ಹೋಗಬಾರ್ದು. ಸ್ಟಿಚಿಂಗ್ ಆದಮೇಲೆ ಕಟ್ ಮಾಡ್ಕೋಬೇಕು. ಬಟ್ಟೆ ಇಲ್ಲಾಂದರೆ ಆ ಕಡೆ ಈ ಕಡೆ ಹೋಗೋ ಚಾನ್ಸಸ್ ಇರುತ್ತೆ ನೋಡಿ. ಫ್ರಂಟ್ ಪಾರ್ಟು ಅಷ್ಟೇ. ನಾನು ನೆಕ್ ಹತ್ರ ಯಾವಾಗಲೂ ಅಲ್ಲಿ ಬಟ್ಟೆ ತೆಗೆಯೋದೇ ಇಲ್ಲ. ಫುಲ್ ಸ್ಟಿಚಿಂಗ್ ಆದಮೇಲೆ ಅದನ್ನು ಕಟ್ ಮಾಡ್ಕೊಳ್ಳೋದು.
ಯಾವಾಗಲೂ ಅಷ್ಟೇ ನೋಡಿ, 1/4 ಇಂಚ್ ಅಷ್ಟೇ ಬಿಟ್ಕೊಳ್ಳಿ ಬಟ್ಟೆನ. ಎಕ್ಸ್ಟ್ರಾ ಬಿಟ್ಕೊಂಡ್ರೆ ಸ್ಟಿಚಿಂಗ್ ಮಾಡಬೇಕಾದ್ರೆ ಬಟ್ಟೆ ತುಂಬ ಹಿಂಸೆ ಆಗುತ್ತೆ.